ಕಾಂಗ್ರೆಸ್ ನಿಯೋಗ ಭೇಟಿ ಸರ್ ಡಿ ಕೆ ಮೋಹನ್ ಅವರು ಭೇಟಿಯಾಗಿದ್ದರು. ಪರಿಹಾರ ಏನಾದರೂ ಕೊಡುವಂಥದ್ದು ಚಿಂತನೆ ಇದೆಯಾ ಸರ್? ನೋಡೋಣ, ಅದ್ರ ಬಗ್ಗೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ನಮ್ಮ ಆಫೀಸರ್ಸು, ಆಮೇಲೆ ಅದನ್ನು ಸರ್ ಧೀರಜ್ ಮುನ್ರಾಜ್ ಅವರು ಸಾಲಿಡ್ ವೇಸ್ಟ್ ಇದರಲ್ಲಿ ನಾನು ₹1 ಅನುದಾನ ಕೇಳಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನ ಹೋಗುತ್ತೆ, ನಮಗೇನು ಕೊಟ್ಟಿಲ್ಲ ಅಂತ ಅದೆಲ್ಲ ಮಾತಾಡೋಣ. ಸರ್ ಮುಖ್ಯಮಂತ್ರಿಗಳು ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ನಿನ್ನೆ ರಾತ್ರಿ ತಾನೇ ಅಸ್ಸಾಮಿಂದ ಬಂದಿದ್ದೀನಿ, ಲೇಟ್ ಆಯಿತು, ಟ್ರೈನ್ ಆಗಿದೆ, ರಾತ್ರಿ ಎಲ್ಲ ಮೀಟಿಂಗು ನಡೀತು, ನೋಡ್ತೀನಿ. ಸರ್ ಮುಖ್ಯಮಂತ್ರಿಗಳು ಒಂದು ಪೋಸ್ಟನ್ನು ಮಾಡಿದ್ದಾರೆ ಸರ್, ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹೇಳಿ ನಾಗಲಾರೆ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಾಹಿತಿ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದೆಲ್ಲ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ ಸರ್. ಭಾಳ ಸಂತೋಷ. ಕೊನೆಗೆ ಇವತ್ತು ಕಾಂಗ್ರೆಸ್ ನಿಯೋಗ ಭೇಟಿ ಸರ್ ಡಿ ಕೆ ಮೋಹನ್ ಅವರು ಭೇಟಿಯಾಗಿದ್ದರು. ಪರಿಹಾರ ಏನಾದರೂ ಕೊಡುವಂಥದ್ದು ಚಿಂತನೆ ಇದೆಯಾ ಸರ್? ನೋಡೋಣ, ಅದ್ರ ಬಗ್ಗೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ನಮ್ಮ ಆಫೀಸರ್ಸು, ಆಮೇಲೆ ಅದನ್ನು ಸರ್ ಧೀರಜ್ ಮುನ್ರಾಜ್ ಅವರು ಸಾಲಿಡ್ ವೇಸ್ಟ್ ಇದರಲ್ಲಿ ನಾನು ₹1 ಅನುದಾನ ಕೇಳಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನ ಹೋಗುತ್ತೆ, ನಮಗೇನು ಕೊಟ್ಟಿಲ್ಲ ಅಂತ ಅದೆಲ್ಲ ಮಾತಾಡೋಣ. ಸರ್ ಮುಖ್ಯಮಂತ್ರಿಗಳು ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ನಿನ್ನೆ ರಾತ್ರಿ ತಾನೇ ಅಸ್ಸಾಮಿಂದ ಬಂದಿದ್ದೀನಿ, ಲೇಟ್ ಆಯಿತು, ಟ್ರೈನ್ ಆಗಿದೆ, ರಾತ್ರಿ ಎಲ್ಲ ಮೀಟಿಂಗು ನಡೀತು, ನೋಡ್ತೀನಿ. ಸರ್ ಮುಖ್ಯಮಂತ್ರಿಗಳು ಒಂದು ಪೋಸ್ಟನ್ನು ಮಾಡಿದ್ದಾರೆ ಸರ್, ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹೇಳಿ ನಾಗಲಾರೆ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಾಹಿತಿ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದೆಲ್ಲ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ ಸರ್. ಭಾಳ ಸಂತೋಷ. ಕೊನೆಗೆ ಇವತ್ತು ಕಾಂಗ್ರೆಸ್ ನಿಯೋಗ ಭೇಟಿ ಸರ್ ಡಿ ಕೆ ಮೋಹನ್ ಅವರು ಭೇಟಿಯಾಗಿದ್ದರು. ಪರಿಹಾರ ಏನಾದರೂ ಕೊಡುವಂಥದ್ದು ಚಿಂತನೆ ಇದೆಯಾ ಸರ್? ನೋಡೋಣ, ಅದ್ರ ಬಗ್ಗೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ನಮ್ಮ ಆಫೀಸರ್ಸು, ಆಮೇಲೆ ಅದನ್ನು ಸರ್ ಧೀರಜ್ ಮುನ್ರಾಜ್ ಅವರು ಸಾಲಿಡ್ ವೇಸ್ಟ್ ಇದರಲ್ಲಿ ನಾನು ₹1 ಅನುದಾನ ಕೇಳಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನ ಹೋಗುತ್ತೆ, ನಮಗೇನು ಕೊಟ್ಟಿಲ್ಲ ಅಂತ ಅದೆಲ್ಲ ಮಾತಾಡೋಣ. ಸರ್ ಮುಖ್ಯಮಂತ್ರಿಗಳು ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ನಿನ್ನೆ ರಾತ್ರಿ ತಾನೇ ಅಸ್ಸಾಮಿಂದ ಬಂದಿದ್ದೀನಿ, ಲೇಟ್ ಆಯಿತು, ಟ್ರೈನ್ ಆಗಿದೆ, ರಾತ್ರಿ ಎಲ್ಲ ಮೀಟಿಂಗು ನಡೀತು, ನೋಡ್ತೀನಿ. ಸರ್ ಮುಖ್ಯಮಂತ್ರಿಗಳು ಒಂದು ಪೋಸ್ಟನ್ನು ಮಾಡಿದ್ದಾರೆ ಸರ್, ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹೇಳಿ ನಾಗಲಾರೆ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಾಹಿತಿ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದೆಲ್ಲ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ ಸರ್. ಭಾಳ ಸಂತೋಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.